ಒಂದೇ ಒಂದು ಮೊಬೈಲ್ ಕದ್ದವನಿಗೆ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಆಶ್ಚರ್ಯವಾದ್ರೂ ಇದು ನೈಜ ಘಟನೆ. ಇತ್ತೀಚೆಗೆ ಮೊಬೈಲ್ ಕಳ್ಳತನ ಮಾಡುವುದು ಕಳ್ಳರಿಗೆ ಸಿಂಪಲ್ ಆಗೋಗಿದೆ. ಆದರೆ ಅಂತಹ ಕಳ್ಳರಿಗೆ ಶಾಕ್ ನೀಡುವಂತೆ ತೀರ್ಪು ನ್ಯಾಯಾಲಯವನ್ನ ನೀಡಿದೆ. ಇದನ್ನ ತಿಳಿದ ಮೇಲೆ ಮೊಬೈಲ್ ಎಲ್ಲಿಯೇ ಬಿದ್ದರೂ ಮುಟ್ಟುವುದೇ ಬೇಡ ಎನ್ನಬಹುದು. ಇದು ನಿಜಕ್ಕೂ ಕಳ್ಳರಿಗೆ ಶಾಕ್ ನೀಡುವಂತ ತೀರ್ಪು. ಬೆದರಿಸಿ ಮೊಬೈಲ್ ಕಿತ್ತುಕೊಂಡು ಹೋಗಿದ್ದ ವ್ಯಕ್ತಿ 7 ವರ್ಷ ಜೈಲು ಪಾಲಾಗಿದ್ದಾನೆ. ಮೊಬೈಲ್ ಕಿತ್ತುಕೊಂಡು ಹೋಗಿದ್ದ ಪುನೀತ್ ಎನ್ನುವ ವ್ಯಕ್ತಿಗೆ ತುಮಕೂರು ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಲಯ 7 ವರ್ಷ ಶಿಕ್ಷೆಯನ್ನ ವಿಧಿಸಿದೆ. ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ ಅವರು ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಹೊರಡಿಸಿದ್ದಾರೆ. ಈ ತೀರ್ಪಿನಂತೆ ಕೇವಲ ಒಂದೇ ಒಂದು ಮೊಬೈಲ್ ಕದ್ದಿದ್ದವ ಈಗ ಅಪರಾಧಿಯಾಗಿ 7 ವರ್ಷ ಜೈಲು ಸೇರಿದ್ದಾನೆ. ಜೈಲು ಶಿಕ್ಷೆಗೆ ಗುರಿಯಾದ ಅಪರಾಧಿ ಪುನೀತ್ 2020ರಲ್ಲಿ ತುಮಕೂರಿನ ನಾಮದ ಚಿಲುಮೆ ಬಳಿ ಅಮಿತ್ ಹಾಗೂ ದಿಲೀಪ್ ಚೌಧರಿ ಎನ್ನುವ ಇಬ್ಬರು ಯುವಕರಿಗೆ ಬೆದರಿಸಿ ಮೊಬೈಲ್ ಅನ್ನ ಕಿತ್ತುಕೊಂಡಿದ್ದ. ಡ್ರ್ಯಾಗರ್ ತೋರಿಸಿ ಭಯ ಹುಟ್ಟಿಸಿ ಅವರಿಂದ ಓಪೋ F15 ಮೊಬೈಲ್ ಕಿತ್ತುಕೊಂಡು ಹೋಗಿದ್ದನು. ಈ ಸಂಬಂಧ ಖ್ಯಾತಸಂದ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದ್ರು. ಮೊಬೈಲ್ ಕಿತ್ತುಕೊಂಡು ಹೋಗಿದ್ದ ಪುನೀತ್ ವಿರುದ್ಧ IPC ಸೆಕ್ಷನ್ 377 ಅಡಿ ದೂರು ಕೂಡ ದಾಖಲಾಗಿತ್ತು. ಅಂದಿನಿಂದ ಇನ್ಸ್ಪೆಕ್ಟರ್ ಚೆನ್ನೇಗೌಡ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಮಾಡಿದ್ರು. ಸರ್ಕಾರಿ ಅಭಿಯೋಜಕಿ RT ಅರುಣಾ ಅವರು ವಾದವನ್ನ ಮಂಡಿಸಿದ್ದರು. ಎರಡು ಕಡೆಯ ವಾದ ಆಲಿಸಿದ ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ ಅವರು 7 ವರ್ಷಗಳ ಜೈಲು ಶಿಕ್ಷೆಯ ತೀರ್ಪನ್ನ ಕೊಟ್ಟಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.